ದಿನಾಚರಣೆ. ಈ ದಿನಾಚರಣೆಯನ್ನು SK ಗ್ರೂಪ್ ಮಾಲೀಕರಾದಂಥ ಎಸ್ ಕೋಮದನ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹಾಗೂ ಇಂದು ಈ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆ ಲಕ್ಷಾಂತರ ಜನರ ಬಲಿದಾನ ತ್ಯಾಗ ಸ್ಮರಿಸಲಾಗಿದೆ. ಹಾಗೂ ಈ ಸ್ವಾತಂತ್ರ್ಯದ ನಂತರ ಈ ದೇಶದಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಆರೋಗ್ಯ, ಅಕ್ಷರತೆಯನ್ನು ಸಾಕಷ್ಟು ಅಭಿವೃದ್ಧಿಪಡಿಸಿದ್ದಾರೆ. ಇವತ್ತು ಈ ನಿಟ್ಟಿನಲ್ಲಿ ಇವತ್ತು ಸ್ವಾತಂತ್ರ್ಯದ ಅಭಿಮಾನವನ್ನು ಮೈಗೂಡಿಸಿಕೊಂಡು ರಕ್ತದ ಕಣಕಣಗಳಲ್ಲಿ ಇವತ್ತು ಅದರ ಒಂದು ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅಂದರೆ SK ಗ್ರೂಪ್ ಮಾಲೀಕರಾದಂಥ ಎಸ್ ಕೋಮದನ್ ಅವರು. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂದರೆ, ಅವರ ಪೂರ್ವಿಕರು ಸ್ವತಂತ್ರ ಹೋರಾಟಗಾರರಾಗಿದ್ದರು. ಆ ಒಂದು ರಕ್ತ ಇವರಲ್ಲೂ ಸಹ ಇದಕ್ಕೆ ಈ ದಿನದ ಸಾಕ್ಷಿ. ಈ ದಿನ ಹಬ್ಬವನ್ನು, ನಮ್ಮ ನಿಜವಾದ ರಾಷ್ಟ್ರೀಯ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಅಂದರೆ ತಪ್ಪಾಗಲಾರದು. ಯಾಕಂದರೆ ನಮಗೆ ಫ್ರೀಡಮ್ ಆಫ್ ಲೈಫ್ ಬಂದಿದ್ದು ಸ್ವಾತಂತ್ರ್ಯದ ನಂತರ. ಈ ಸ್ವಾತಂತ್ರ್ಯದ ನಂತರ ಏನು ಯಾವ ರೀತಿ ಇರಬೇಕು ಎಲ್ಲ ವಿಚಾರಗಳನ್ನು ಎಸ್ ಕೋಮದವರು ಸಾಕಷ್ಟು ಜನರಿಗೆ ತಿಳಿಸಿದ್ದಾರೆ. ಇವತ್ತು ಮನೆಗೆ ಹಬ್ಬ ಆಗಬೇಕಾಯ್ತು, ಆಗಿಲ್ಲ. ಆದರೆ ಇವರು ಇದನ್ನು ಪ್ರಚಾರ ಪಡಿಸ್ತಾ ಇದ್ದಾರೆ. ಇದು ಬರೀ ಸ್ವಾತಂತ್ರ್ಯ ಅಲ್ಲ, ನಮ್ಮ ದೇಶದ ಹಬ್ಬ, ಸಾರ್ವಜನಿಕರ ಹಬ್ಬ ಅಂತೇಳಿ ಪ್ರಚಾರ ಪಡಿಸ್ತಾ ಇದ್ದಾರೆ. ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ. ಇವತ್ತು ಭಾತೃತ್ವ, ಸೋದರತ್ವನ ಸಾಬೀತುಪಡಿಸುವ ಸಲುವಾಗಿ ಅನ್ನದಾನವನ್ನು ಏರ್ಪಡಿಸಲಾಗಿದ್ದಾರೆ. ಎಲ್ಲರೂ ನಾವು ಸಹ ಅದೇ ಅನ್ನವನ್ನು ಊಟ ಮಾಡಿದ್ದೇವೆ. ಯಾಕಂದರೆ ಏಕತೆ, ಸಮಾನತೆ ಎಲ್ಲರಲ್ಲೂ ಇರಬೇಕು ಒಂದೇ ರೀತಿ ಅನ್ನೋದನ್ನು ಇವತ್ತು ಎಸ್ ಕೋಮದನ್ ಸಾಬೀತುಪಡಿದ್ದಾರೆ. ಇವತ್ತು ಸ್ವಾತಂತ್ರ್ಯ ಬರೀ ಸುಮ್ಮನೆ ಬಂದಿಲ್ಲ. ಬಹಳಷ್ಟು ಜನರು ಲಾಠಿ ಏಟುಗಳು, ಗುಂಡೇಟುಗಳು, ಸಾವು ನೋವುಗಳು ಎಲ್ಲ ಅನುಭವಿಸಿ ಈ ಸ್ವಾತಂತ್ರ್ಯ ಬಂದಿದ್ದು. ಆದರೆ ಇವತ್ತು ಕೆಲವು ವ್ಯಕ್ತಿಗಳಿಂದ ಈ ಸ್ವಾತಂತ್ರ್ಯ ಹಿನ್ನೆಲೆಯನ್ನು ನಾವು ಮುರಿತಾ ಇದ್ದಾರೆ. ಆದರೆ ನಮ್ಮ ಎಸ್ ಕೋಮದನ್ ಅವರು ಇದನ್ನು ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಪ್ರಚಾರ ಪಡಿಸ್ತಾ ಇದ್ದಾರೆ. ಸ್ವಾತಂತ್ರ್ಯ ಹಿನ್ನೆಲೆಯನ್ನು ಅವರು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಭಾಳ ಅಪರೂಪದ ಉದ್ದೇಶ ಅದು. ಈ ನಮ್ಮ ಬಡಾವಣೆಯಲ್ಲಿ, ದೇಶಕ್ಕಲ್ಲ, ಈ ನಮ್ಮ ಬಡಾವಣೆಯಲ್ಲಿ ನಿರುದ್ಯೋಗ ಇರಬಾರ್ದು, ಅನಾರೋಗ್ಯ ಇರಬಾರ್ದು, ಅನಕ್ಷರತೆ ಇರಬಾರ್ದು. ಅದಕ್ಕಾಗಿ ಸ್ವಂತ ಹಣದ ಖರ್ಚಿನಿಂದ ಉದ್ಯೋಗವನ್ನು ಸಾಕಷ್ಟು ಯುವಕರಿಗೆ ಕೊಡಿಸ್ತಾ ಇದ್ದಾರೆ. ಎಜುಕೇಷನ್ ಕೊಡಿಸ್ತಾ ಇದ್ದಾರೆ, ಹೆಲ್ತ್ ಕೊಡಿಸ್ತಾ ಇದ್ದಾರೆ. ಭಾಳ ಮಹತ್ತರವಾದಂಥ ಒಂದು ಕಾರ್ಯ ಇದು. ಈ ಕಾರ್ಯ ನಿರಂತರವಾಗಿ ನಾನು ಮುಂದುವರಿಸ್ತೀನಿ ಅಂತ ಹೇಳಿದರೆ ನಿಜವಾಗ್ಲೂ ಅವರು ಈ ಸಂದರ್ಭದಲ್ಲಿ ನಾನು ಅನೇಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯೂ ಸಹ ಎಲ್ಲ ಜನತೆಯೂ ಸಹ ಸಹಕರಿಸ್ತಾ ಇದ್ದಾರೆ. ಇವತ್ತು 8:30ಗೆ ನಾವು ರಾಷ್ಟ್ರಗೀತೆಯೊಂದಿಗೆ ಪ್ರಾರಂಭ ಮಾಡಿದ್ದು, ಈಗ ಮುಕ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ತಾವೆಲ್ಲರೂ ಬಂದು ಇವರಿಗೆ ಬೆಂಬಲವನ್ನು, ಆಶೀರ್ವಾದವನ್ನು ಮಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಅಪ್ರಸ್ತುತಾದರೂ ಸಹ ನಾನು ಕೇಳ್ಕೊಳ್ತೀನಿ, ಇವ್ರನ್ನ ರಾಜಕೀಯ ವ್ಯಕ್ತಿಯನ್ನಾಗಿ ಪರಿವರ್ತನೆ ಮಾಡುವಂಥದ್ದು, ಗೆಲ್ಲಿಸುವಂಥದ್ದು ನಮ್ಮ ಸಮಸ್ತ ಸಾರ್ವಜನಿಕರ ಒಂದು ಕೈಯಲ್ಲಿದೆ. ಹಾಗಾಗಿ ಸಮಸ್ತ ಸಾರ್ವಜನಿಕರು ಈ ರಾಜಕೀಯವಾಗಿ ಶಕ್ತಿಯನ್ನು ಇವರಿಗೆ ನೀಡಬೇಕಾಗಿ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಎಸ್ ಕೋಮದನ್ ಭಾಳ ಅಪರೂಪದ ವ್ಯಕ್ತಿ, ರಾಷ್ಟ್ರ ಪ್ರೇಮಿ, ರಾಷ್ಟ್ರ ಮಹಾನ್ ಭಕ್ತ, ನಾಡ ಪ್ರೇಮಿ, ಜನಪ್ರೇಮಿ, ಜನಸೇವಕ. ದಯವಿಟ್ಟು ಇವ್ರನ್ನ ಆಶೀರ್ವದಿಸಿ, ಬೆಂಬಲಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಭಾರತ್ ಮಾತಾ ಕಿ ಜೈ. बोलो भारत माता की, बोलो भारत माता की।